ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತದ ಮಿಸೈಲ್ಗೆ ಪಾಕ್ ಗಾಬರಿ. ಹುಡುಕಿ ಹೊಡಿತವೆ ಎಂದ ಪಾಕ್ ನಾಯಕರು. ಚೀನಾಗೂ ಶುರುವಾಯಿತು ಬ್ರಹ್ಮೋಸ್ ಭಯ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹತ್ರ ಏನೂ ಇಲ್ಲ. ಭಾರತದ ಮಿಸೈಲ್ಗಳು ಪಾಕಿಸ್ತಾನದ ನೆಲೆಗಳನ್ನ ಹುಡುಕಿ ಹೊಡೆಯೋಕೆ ನಿಂತರೆ ನಮ್ಮ ಹತ್ರ ಏನೂ ಇಲ್ಲ. ನಮ್ಮ ಹತ್ರ S-400 ಇದೆಯಾ, ಐರನ್ ಡೋಮ್ ಇದೆಯಾ? ಭಾರತದ ಮಿಸೈಲ್ ಟೆಕ್ನಾಲಜಿ, ಅವರ ಕ್ಷಿಪಣಿಗಳ ಆಕ್ಯುರಸಿ ಎಲ್ಲಿಗೆ ಬೇಕಾದರೂ ಹೊಡಿತವೆ. ಭಾರತ ಮಿಸೈಲ್ ಉಡಾಯಿಸಿದ್ರೆ ಅದು ಪಾಕಿಸ್ತಾನಿಯರು ನಿಲ್ಲಿಸಿರೋ ಜೆಟ್ಗಳನ್ನ ಕೂಡ ನಾಶ ಮಾಡಬಹುದು. ಪಾರ್ಕ್ ಮಾಡಿರೋ ಜೆಟ್ಗಳನ್ನ, ಏರ್ ಬೇಸ್ಗಳನ್ನ ಉಡಾಯಿಸಬಹುದು. ಇದೇ ಈಗ ಪಾಕಿಸ್ತಾನ ಎದುರಿಸ್ತಿರೋ ದೊಡ್ಡ ಬೆದರಿಕೆ. कोई S-400 टाइप का मिसाइल डिफेंस सिस्टम नहीं है, कोई आयरन डोम नहीं है, कोई कुछ नहीं है कि उनके पास जो मिसाइल टेक्नोलॉजी है और मिसाइल एक्यूरेसी है वो दे वर एबल टू टारगेट बोथ योर एयर बेसेस एंड योर सो कॉल्ड ಫ್ರೀಡಮ್ ಫೈಟರ್ಸ್ ಗೆ ಜೋ ಆಫೀಸಸ್ ವರ. ಸ್ನೇಹಿತರೆ, ಈ ಮಾತನ್ನ ಕೇಳಿದಾಗ ಖಂಡಿತ ಇದು ಯಾವುದೋ ಭಾರತದ ರಾಜಕಾರಣಿ ಆಡಿರೋ ಮಾತು ಅಂತ ನಿಮಗೆ ಅನಿಸ್ಬೋದು. ಆದ್ರೆ ಸ್ನೇಹಿತರೆ, ಈ ಮಾತಾಡಿರೋದು ಪಾಕಿಸ್ತಾನದ ನಿಜಾಮ್ ಅಜೀಜ್ ಸೇಠಿ. ನಿಜಾಮ್ ಸೇಠಿ ಪಾಕ್ನಲ್ಲಿ ಜನಪ್ರಿಯ ವ್ಯಕ್ತಿಗಳ ಪಟ್ಟಿಯಲ್ಲಿ ಬರೋ ಪಂಜಾಬ್ ಪ್ರಾಂತ್ಯದ CM ಕೂಡ ಆಗಿದ್ದ, ಈಗಲೂ ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ರ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳೋ, ಮೊನ್ನೆ ತನಕ ಪಾಕ್ ಕ್ರಿಕೆಟ್ ಬೋರ್ಡ್ನ ಚೇರ್ಮನ್ ಆಗಿದ್ದ ನಿಜಾಮ್ ಸೇಠಿ ಆಡಿರೋ ಮಾತು. ಇತ್ತೀಚೆಗೆ ಟಿವಿ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡುತ್ತಿದ್ದಾಗ ಆಪರೇಷನ್ ಸಿಂಧೂರ್ ಕುರಿತು ಅವರ ವಿಮರ್ಶೆ ಈ ರೀತಿಯಾಗಿತ್ತು. ಪಾಕ್ನ ದೌರ್ಬಲ್ಯಗಳ ಬಗ್ಗೆ, ವೀಕ್ನೆಸ್ ಬಗ್ಗೆ ಎಲ್ಲ ಬಿಚ್ಚಿಟ್ರು. ಅಷ್ಟೇ ಅಲ್ಲ, ಪಾಕ್ನ ಮೇನ್ ಸ್ಟ್ರೀಮ್ ಮೀಡಿಯಾ ಡಾನ್ ಕೂಡ ಭಾರತದ ಮಿಸೈಲ್ಗಳ ತಾಕತ್ತಿನ ಬಗ್ಗೆ ಪುಟಗಟ್ಟಲೆ ವರದಿ ಬರಿತಾ ಇದ್ದಾವೆ. ಭಾರತದ ಮಿಸೈಲ್ಗಳ ಜೊತೆ ಆಟ ಆಡಕ್ಕಾಗಲ್ಲ ಅಂತ ಅಲ್ಲಿನ ಸೇನೆ ಹೆದರ್ಕೊಳ್ಳೋ ತರ ರಿಪೋರ್ಟ್ ಬರಿತಾ ಇವೆ. ಅಷ್ಟು ಮಾತ್ರ ಅಲ್ಲ, ಈಗ ಚೀನಾದಲ್ಲೂ ಕೂಡ ಬ್ರಹ್ಮೋಸ್ ಗುಣಗಾನ ಶುರುವಾಗಿದೆ. ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ನ ರಿಪೋರ್ಟ್ ನೋಡ್ತಾ ಇದ್ದಾರೆ ನೀವು ಸ್ಕ್ರೀನ್ ಮೇಲೆ. ಇದು ಚೀನಾ ಸರ್ಕಾರದ ನಿಯಂತ್ರಣದಲ್ಲೇ ಕೆಲಸ ಮಾಡೋ ಒಂದು ಜನಪ್ರಿಯ ಸುದ್ದಿ ಮಾಧ್ಯಮ ಚೀನಾದಲ್ಲಿ. ದೊಡ್ಡದಿದು ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್. ಅವರು ಕೂಡ ಜಗತ್ತಲ್ಲಿ ಎಲ್ರಿಗೂ ಕೂಡ ಬ್ರಹ್ಮೋಸ್ ಬೇಕು, ಬ್ರಹ್ಮೋಸ್ ಶಕ್ತಿಶಾಲಿ ಅಂತೆಲ್ಲ ರಿಪೋರ್ಟ್ ಮಾಡೋಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ಭಾರತದ ಮಿಸೈಲ್ ಪವರ್ ಏನು? ಫೈಟರ್ ಜೆಟ್ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತೀವಿ, ಇಂಜಿನ್ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತೀವಿ, AI ನಲ್ಲಿ ಹಿಂದೆ ಬಿದ್ದಿದ್ದೀವಿ ಅಂತ ಬೇಜಾರು ಮಾಡ್ಕೊಳ್ತೀವಿ. ಆದರೆ ಅಬ್ದುಲ್ ಕಲಾಂ ಅವರ ಕೊಡುಗೆಯಿಂದ, ಅವರು ಮತ್ತು ಅವರ ಟೀಮ್ ಮಾಡಿರೋ ಪರಿಶ್ರಮದಿಂದ ಭಾರತ ಇವತ್ತು ಮಿಸೈಲ್ ಸೂಪರ್ ಪವರ್ ಆಗಿದೆ. ಈ ಪವರ್ಗೆ ಸಂಬಂಧಪಟ್ಟಂತೆ ನಾವು ಅಬ್ದುಲ್ ಕಲಾಂ ಅವರೊಂದಿಗೆ ದಶಕಗಳ ಕಾಲ ಕೆಲಸ ಮಾಡಿದ ಮಿಸೈಲ್ ಟೆಕ್ನಾಲಜಿಯಲ್ಲಿ, ಅದರಲ್ಲೂ ಕೂಡ ಆಕಾಶ್ ಮಿಸೈಲ್ ಡಿಫೆನ್ಸ್ ಟೆಕ್ನಾಲಜಿಯ ಡೆವಲಪ್ಮೆಂಟ್ ಅಲ್ಲಿ ಮುಖ್ಯ ಪಾತ್ರ ವಹಿಸಿದ ಡಾಕ್ಟರ್ ಪ್ರಹ್ಲಾದ್ ಅವ್ರನ್ನ ಪಾಡ್ಕಾಸ್ಟ್ ಮಾಡಿದ್ವಿ. ನೀವತ್ತು ನೋಡಿಲ್ಲ ಅಂದ್ರೆ ಈ ವಿಡಿಯೋ ಎಂಡಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನ ಕೂಡ ಮಿಸ್ ಮಾಡದೆ ನೋಡಲೇಬೇಕು ಸ್ನೇಹಿತರೆ ನೀವು. ಬನ್ನಿ, ಈ ವರದಿಯಲ್ಲಿ ನಾವು ಆ ಮಿಸೈಲ್ ಪವರ್ಗೆ ಸಂಬಂಧಪಟ್ಟಂತೆ ಭಾರತದ ತಾಕತ್ತನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಭಾರತದ ಮಿಸೈಲ್ಗೆ ಪಾಕ್ ಗಾಬರಿ. ಅಣುಶಕ್ತ ರಾಷ್ಟ್ರಕ್ಕೆ ಇಷ್ಟು ಭಯ ಯಾಕೆ? ಭಾರತದ ಮಿಸೈಲ್ಗಳ ಹೊಡೆತಕ್ಕೆ ಆಪರೇಷನ್ ಸಿಂಧೂರ್ನಲ್ಲಿ ಏರ್ ಬೇಸ್ಗಳಲ್ಲೆಲ್ಲ ಗುಂಡಿ ಬಿದ್ದಿದ್ದು, ಟವರ್ ಎಲ್ಲ ಕಿತ್ಕೊಂಡು ಹೋಗಿದ್ದು, ರೆಡಾರ್ ಧ್ವಂಸ ಆಗಿದ್ದು, ಹ್ಯಾಂಗರ್ಗಳು, ಏರ್ಕ್ರಾಫ್ಟ್ ಗಳನ್ನ ನಿಲ್ಲಿಸಿದ ಹ್ಯಾಂಗರ್ಗಳು ನಾಶ ಆಗಿದ್ದು, ಉಗ್ರ ಕೋಟೆಗಳೆಲ್ಲ ಧ್ವಂಸ ಆಗಿ ಹೋಗಿದ್ದು, ಎಲ್ಲಿ ನೋಡಿದ್ರಲ್ಲಿ ಭಾರತದ ಮಿಸೈಲ್ಗಳು ಮಾರ್ಕ್ ಮಾಡಿ ಬಂದಿದ್ದನ್ನ ನೋಡಿ ಪಾಕಿಸ್ತಾನಕ್ಕೆ ಇವತ್ತಿಗೂ ಅರ್ಗಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಪಂಜಾಬ್ನ ಮಾಜಿ CM ಪತ್ರಿಕೆಗಳೆಲ್ಲ ಬಿಡಿ, ಆಪರೇಷನ್ ಸಿಂಧೂರ್ ಮುಗಿದ ಕೆಲವೇ ದಿನಗಳಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅಜರ್ಬೈಜಾನ್ಗೆ ಹೋಗಿ ಒಂದು ಸ್ಪೀಚ್ ಮಾಡಿದ್ರು. ಆ ಭಾಷಣದುದ್ದಕ್ಕೂ ಬರೀ ಬ್ರಹ್ಮೋಸ್ನ ಜಪ ಮಾಡಿದ್ರು. ಇಂಡಿಯಾ ಅಗೇನ್ ಲಾಂಚ್ಡ್ ಮಿಸೈಲ್ ಅಟ್ಯಾಕ್ಸ್ ಬ್ರಹ್ಮೋಸ್. ಅಷ್ಟು ಮಾತ್ರ ಅಲ್ಲ, ಅದಾದ್ಮೇಲೆ ಮಾಜಿ ವಾಯುಪಡೆ ಅಧಿಕಾರಿಗಳು ಕೂಡ ಪಾಕ್ನವರು ಭಾರತದ ಮಿಸೈಲ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ತಡಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು. ಶಹಬಾಜ್ ಶರೀಫ್ರ ಆಪ್ತ ರಣಾ ಸನಾವುಲ್ಲಾ ಕೂಡ ನಮಗೆ 30 ರಿಂದ 45 ಸೆಕೆಂಡ್ ಕೂಡ ಟೈಮ್ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಮಿಂಚಿನ ವೇಗದಲ್ಲಿ ಬಂದು ಭಾರತದ ಮಿಸೈಲ್ಗಳು ಹೊಡೆದು ಬಿಟ್ವು ಅಂತ ಹೇಳಿದ್ರು. ಈಗ ಪಾಕಿಸ್ತಾನದ ಪತ್ರಿಕೆಗಳು ಮತ್ತು ತಜ್ಞರಂತೂ ಹೇಳೋದೇ ಬೇಡ, ದಿನ ಬೆಳಗಾದ್ರೆ ಭಾರತದ ಕ್ಷಿಪಣಿಯ ಶಕ್ತಿಗಳ ಗುಣಗಾನ ಮಾಡ್ತಿದ್ದಾರೆ. ಅವ್ರದೇ ಕೇಳಿ, ಅವ್ರು ಏನ್ ಹೇಳಿದ್ದಾರೆ ಅಂತ ಚೂರು ನೋಡಿ, ಅದೇ ಚಂದ. ಪಾಕಿಸ್ತಾನಿಯರು ಏನ್ ಹೇಳ್ತಿದ್ದಾರೆ ಅಂತ ನೋಡಿದ್ರೇನೆ ಚಂದ. ಪಾಕಿಸ್ತಾನ್ ಕಿ ಕ್ಯಾದತ್ ಕೆ ಪಾಸ್ ಸಿರ್ಫ್ 30 या 45 ಸೆಕೆಂಡ್ ಥೇ. ಆಪರೇಷನ್ ಸಿಂಧೂರ್ ಆದಾಗಿನಿಂದ ಸಾಕಷ್ಟು ಏರ್ ಬೇಸ್ಗಳಿಗೆ ಮತ್ತೆ ರೀಸ್ಟಾರ್ಟ್ ಆಗೋಕೆ ಸಾಧ್ಯ ಆಗಿಲ್ಲ. ಇನ್ನೂ ಕೂಡ ನಿಖರ ಗುರಿ, ನಿರ್ದಿಷ್ಟ ದಾಳಿಗಳು ಮೊದಲ ಸಲ ಭಾರತದ ಮಿಸೈಲ್ ಶಕ್ತಿಯನ್ನು ಪಾಕಿಸ್ತಾನಕ್ಕೆ ಅರ್ಥ ಮಾಡಿಸಿದ್ವು. ಅಫ್ಕೋರ್ಸ್ 1971ರ ಯುದ್ಧದಲ್ಲೇ ಭಾರತದ ಮಿಸೈಲ್ ಶಕ್ತಿ ಪಾಕಿಸ್ತಾನಕ್ಕೆ ಲೈಟಾಗಿ ಅರಿವಾಗಿತ್ತು. ಅವತ್ತು ಬಾಂಗ್ಲಾ ಮತ್ತು ಪಶ್ಚಿಮ ಪಾಕಿಸ್ತಾನದಲ್ಲಿ ಭಾರತ ಭಾರಿ ದಾಳಿ ಮಾಡಿತ್ತು. ಆದರೆ ಅವೆಲ್ಲ ತುಂಬಾ ಅರ್ಲಿ ಸ್ಟೇಜ್ ಮಿಸೈಲ್ಗಳು. ಇವಾಗ ಮಿಸೈಲ್ನ ಪವರೇ ಬೇರೆ ಭಾರತದ್ದು. ಅವುಗಳ ಪವರ್ನ ರಿಯಾಲಿಟಿ ಕೂಡ ನಮ್ಮ ದೇಶದಲ್ಲಿ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ.
ಅರಿವಿರಲಿಲ್ಲ. ಈಗ ಆಪರೇಷನ್ ಸಿಂಧೂರ್ ಮೂಲಕ ಅದು ಅರ್ಥ ಆಗಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 15 ಸೆಪ್ಟೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟ್ ಅನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಮುಖ್ಯವಾಗಿ ಮಿಸೈಲ್ ಅಂತ ಬಂದಾಗ ಮಿಸೈಲ್ ನ ಟೆಕ್ನಾಲಜಿ, ರೇಂಜ್ ಮತ್ತು ನಿಖರತೆ 3 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಪಾಕಿಸ್ತಾನ ಈ 3ರಲ್ಲೂ ಕೂಡ ಹಿಂದೆ ಬಿದ್ದಿದೆ. ಮೊದಲನೇ ವಿಚಾರ, ಭಾರತದ ಬಳಿ ಎಲ್ಲ ಮಾದರಿಯ ಕ್ಷಿಪಣಿ ಇದೆ, ಎಲ್ಲ ಟೆಕ್ನಾಲಜಿ ಇದೆ. ಕ್ರೂಸ್ ನಿಂದ ಬ್ಯಾಲಿಸ್ಟಿಕ್ ತನಕ, ಶಾರ್ಟ್ ರೇಂಜ್ ಇಂದ ಲಾಂಗ್ ರೇಂಜ್ ತನಕ, ಸೂಪರ್ಸಾನಿಕ್ ನಿಂದ ಹೈಪರ್ಸಾನಿಕ್ ತನಕ ಎಲ್ಲ ಮಿಸೈಲ್ ಗಳನ್ನ ಭಾರತ ಬತ್ತಳಿಕೆಗೆ ಸೇರಿಸಿಕೊಂಡಿದೆ. ಭಾರತದ ಬಳಿ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಪೃಥ್ವಿ ಇದೆ. ಇದು 350 ಕಿಲೋಮೀಟರ್ ರೇಂಜ್ ತನಕ ಹೋಗಿ ಹೊಡೆಯುತ್ತೆ. ಹಾಗೆ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ MRBMs ಅಗ್ನಿ 1 ಮತ್ತು ಅಗ್ನಿ 2 ಇವೆ. ಈ ಮಿಸೈಲ್ಸ್ ಇವು 700 ರಿಂದ 2000 ಕಿಲೋಮೀಟರ್ ತನಕ ಹೊಡಿತವೆ. ಹಾಗೆ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ IRBMs ಅಗ್ನಿ 3 ಮತ್ತು ಅಗ್ನಿ 4 ಇವೆ. ಇವು 3 ರಿಂದ 4,000 ಕಿಲೋಮೀಟರ್ ತನಕ ಹೋಗಿ ಹೊಡಿತವೆ. ಏನೋ ಖಂಡಾಂತರ ಕ್ಷಿಪಣಿ ಅಂತ ಅಗ್ನಿ 5 ಇದೆ. ಕನಿಷ್ಠ 8,000 ಕಿಲೋಮೀಟರ್ ರೇಂಜ್ಗೆ ಹೋಗಿ ದಾಳಿ ಮಾಡುತ್ತೆ. ಇದು ಕೇವಲ ಪಾಕಿಸ್ತಾನ ಅಲ್ಲ, ಚೀನಾ ಮಾತ್ರ ಅಲ್ಲ, ಲಂಡನ್, ಪ್ಯಾರಿಸ್, ಬೀಜಿಂಗ್, ಮಾಸ್ಕೋ, ಆಫ್ರಿಕಾ ಹೀಗೆ ಭೂಮಿಯ ಬಹುತೇಕ ಭಾಗವನ್ನ ಕವರ್ ಮಾಡುತ್ತೆ. ಅಲ್ಲದೆ ಈ ಮಿಸೈಲ್ಗಳು ಕಾಲಕಾಲಕ್ಕೆ ಅಪ್ಗ್ರೇಡ್ ಆಗ್ತಾ ಇದ್ದು ಹೊಸ ಟೆಕ್ನಾಲಜಿಗಳನ್ನ ಇದರಲ್ಲಿ ಅಳವಡಿಸಲಾಗ್ತಾ ಇದೆ. ಹಾಗೆ ಕ್ರೂಸ್ ಮಿಸೈಲ್ ಅಂತ ಬ್ರಹ್ಮೋಸ್ ಇದೆ. ನಿರ್ಭಯ್ ಮಿಸೈಲ್ ತಯಾರು ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ನಾವು ಹೇಳಿದ ಬಹುತೇಕ ಮಿಸೈಲ್ಗಳಲ್ಲಿ ನ್ಯೂಕ್ಲಿಯರ್ ದಾಳಿಯ ಸಾಮರ್ಥ್ಯ ಇದೆ. ಜೊತೆಗೆ ಟ್ರಯಾಡ್ ಅಂದ್ರೆ ನೀರು, ನೆಲ, ಆಕಾಶ ಎಲ್ಲಿಂದಲೂ ದಾಳಿ ಮಾಡೋ ಸಾಮರ್ಥ್ಯ ಇದೆ. ಇದು ಪಾಕಿಸ್ತಾನದ ಎದೆಯಲ್ಲಿ ಭಯ ಹುಟ್ಟಿಸೋಕೆ ಕಾರಣ ಆಗಿರೋದು. ಯಾಕಂದ್ರೆ ಭಾರತ ಪ್ರತಿ ಸಲ ಪಾಕ್ ವಿರುದ್ಧ ಮಿಸೈಲ್ ಹಾರಿಸಿದ್ರು ಅವ್ರಿದು ಅಣ್ವಸ್ತ್ರ ತಗೊಂಡ್ಬರ್ತಾ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಕೂಡ ಪಾಕಿಸ್ತಾನ ಭೂಪಟದಲ್ಲೇ ಇರೋದಿಲ್ಲ. ಇಲ್ಲಿ ತುಂಬಾ ಜನ ಭಾರತ ನೋ ಫಸ್ಟ್ ಯೂಸ್ ಪಾಲಿಸಿ ಮಾಡ್ಕೊಂಡಿದೆ, ಇವರಾಗೆ ಫಸ್ಟ್ ಅಣ್ವಸ್ತ್ರ ಹಾಕಿಬಿಡ್ತಾರ ಅಂತ ಕೇಳ್ಬೋದು. ಈ ಕ್ಷಣಕ್ಕೆ ಭಾರತ ಮೊದಲ ಬಾರಿಗೆ ನಾವೇ ಅಣ್ವಸ್ತ್ರ ದಾಳಿ ಮಾಡಲ್ಲ, ಅಣ್ವಸ್ತ್ರ ಇಲ್ದೇ ಇರೋ ರಾಷ್ಟ್ರದ ಮೇಲೂ ನಾವು ಅಣ್ವಸ್ತ್ರ ತೆಗಿಯಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಗಮನಕ್ಕಿರಲಿ, ಇದು ಭಾರತ ತನಗೆ ತಾನೇ ಹಾಕೊಂಡಿರೋ ನಿಯಮ. ಅದನ್ನ ಯಾವಾಗ ಬೇಕಾದ್ರೂ ಚೇಂಜ್ ಮಾಡೋ ಅಧಿಕಾರ ಕೂಡ ಭಾರತದ್ದೇ ಇರುತ್ತೆ. ಹೀಗಾಗಿನೇ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಪಾಕ್ನ ಸೇನೆ ತಮ್ಮ ಕಡೆಗೆ ಹಾರಿ ಬರ್ತಿದ್ದ ಪ್ರತಿ ಮಿಸೈಲ್ಗಳ ಬಗ್ಗೆ ತೀವ್ರ ಹೆದರಿಕೆಯಿಂದ ನೋಡ್ಕೊಳ್ತಾ ಇದ್ರು. ಯಾಕಂದ್ರೆ ತಡೆಯೋ ಸಾಮರ್ಥ್ಯ ಕೂಡ ಅಷ್ಟಿಲ್ಲ. ಚೈನಾ ಮೇಡ್ ಏರ್ ಡಿಫೆನ್ಸ್ ಇರ್ಕೊಂಡು ಎಲ್ಲಾ ಕಡೆ ಪೆಟ್ಟು ಬೀಳ್ತಲ್ಲ, ತಡಿಲಿಕ್ಕೆ ಆಗ್ಲಿಲ್ವಲ್ಲ. ಆ ಕಡೆ ಭಾರತ ನೋಡಿದ್ರೆ ಹಾರಿಸಿದ್ದೆಲ್ಲ ತಡೀತಾ ಇದೆ. ಹಾಗಾಗಿ ಬಹಳ ಹೆದರ್ಕೊಂಡ್ಬಿಟ್ಟಿದ್ರು ಪಾಕಿಸ್ತಾನದವರು. ಜೊತೆಗೆ ಪಾಕಿಸ್ತಾನದಲ್ಲಿ ಫೇಮಸ್ ಜೋಕ್ ಇದೆ ಅಥವಾ ಒಂದು ಮಾತಿದೆ ನೋ ಫಸ್ಟ್ ಯೂಸ್ ಪಾಲಿಸಿ ಬಗ್ಗೆ. ಭಾರತ ನೋ ಫಸ್ಟ್ ಯೂಸ್ ಪಾಲಿಸಿ ಮಾಡ್ಕೊಂಡಿರೋದೇ ನಮ್ಮನ್ನ ಹೊಡೆಯೋಕೆ. ಅಣ್ವಸ್ತ್ರ ಮುಟ್ಟಕ್ಕಿಂತ ಮುಂಚೆ ಎಷ್ಟಾದ್ರೂ ಸಾಂಪ್ರದಾಯಿಕ ದಾಳಿ ಮಾಡ್ಕೊಳ್ಳೋಣ, ಇದ್ರಲ್ಲಿ ನಮ್ಮನ್ನ ಮುಟ್ಟಕ್ ಪಾಕಿಸ್ತಾನ ಕೈಲಿ ಆಗಲ್ಲ ಅಂತ ಅಲ್ವಾ. ಸಾಂಪ್ರದಾಯಿಕ ಅಸ್ತ್ರಗಳ ದಾಳಿ ಮಾಡಿದ್ರೆ ನಮ್ಮನ್ನ ಮ್ಯಾಚ್ ಮಾಡಕ್ ಆಗತ್ತಾ? ಪಾಕಿಸ್ತಾನದ ಹತ್ರ ಮ್ಯಾಚ್ ಮಾಡಕ್ ಆಗದೇ ಇಲ್ಲ. ಎಷ್ಟು ದಿನ ಅಂತ ಫೈಟ್ ಮಾಡ್ತಾರೆ ಅವರು. ಅವರಿಗೆ ಸಂಜೆಗೆ ಗಾಡಿಗೆ ಹಾಕಕ್ ಪೆಟ್ರೋಲ್ ಇರೋದಿಲ್ಲ ಅವ್ರ ಮಿಲಿಟರಿ ವಾಹನಗಳಿಗೆ. ಎಲ್ಲಿಂದ ಅವ್ರು ಯುದ್ಧ ಮಾಡ್ತಾರೆ. ಹೀಗಾಗಿ ನ್ಯೂಕ್ಲಿಯರ್ ಥ್ರೆಶೋಲ್ಡ್ ತನಕ ಹೋಗದೆ ಎಷ್ಟಾದ್ರೂ ಪಾಕಿಸ್ತಾನಕ್ಕೆ ಹೊಡಿಬೋದಲ್ಲ, ಅದಕ್ಕೆ ಈ ರೀತಿ ಪಾಲಿಸಿ ಮಾಡ್ಕೊಂಡಿದ್ದಾರೆ ಅಂತ. ನೀವು ತೆಗೆದ್ರೆ ನಮ್ದೇನಿದೆ ಪಾಲಿಸಿ, ಅವ್ರು ಇಷ್ಟು ಬಳಸಿದ್ರು ನಾವು ಡಿಸ್ಪ್ರಪೋರ್ಷನೇಟ್ ಆಗಿ ಅಣ್ವಸ್ತ್ರ ಹಾಕ್ಬಿಡ್ತೀವಿ ಅಂತ ಹೇಳಿ. ಅಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಅವ್ರು ಬಳಸಕ್ಕೆ ಯೋಚನೆ ಮಾಡಿ ಅವ್ರು ಹಾರಿಸಿದ್ರು ಕೂಡ, ನಾವು ಅದನ್ನ ದಾರಿಯಲ್ಲೇ ತಡೆದ್ರೂ ಕೂಡ ಅದು ದಾಳಿನೇ. ಅವಾಗ ನಾವು ತೆಗಿತೀವಿ. ನಾವು ಹೇಗೆ ಡಿಸ್ಪ್ರಪೋರ್ಷನೇಟ್ ಅಂದ್ರೆ ನೀವು ಹಾಕಿದ್ದಕ್ಕೆ ನಾವು ಕಂಪೇರ್ ಮಾಡಕ್ ಹೋಗಲ್ಲ. ನೀವು ಇಷ್ಟು ಹಾಕಿದ್ರು ನಾವು ಪೂರ್ಣ ಪ್ರಮಾಣದಲ್ಲಿ ಸುರಿದು ಬಿಡ್ತೀವಿ ನಿಮ್ಮನ್ನ. ನೀವು ನೆಕ್ಸ್ಟ್ ಬೆಳಗ್ಗೆನೇ ನೋಡೋದಿಲ್ಲ, ನೀವು ನೆಕ್ಸ್ಟ್ ಮಾರ್ನಿಂಗ್ಗೆ ಸೂರ್ಯೋದಯ ನೀವು ನೋಡೋದಿಲ್ಲ ಅನ್ನೋದು ಭಾರತದ ಪಾಲಿಸಿ. ಸೊ ಪಾಕಿಸ್ತಾನಕ್ಕೆ ಹೆದರಿಕೆ ಇರುತ್ತೆ ಫಸ್ಟ್ ತೆಗಿರಕ್ಕೆ. ಅವಾಗ ಭಾರತ ಹಿಂಗೆ ಹೇಳಿರೋದ್ರಿಂದ ಇವ್ರು ಹಾರಿಸಿದ್ದನ್ನೆಲ್ಲಾದ್ರೂ ಭಾರತ ತಡೆದುಬಿಟ್ಟು ಆಮೇಲೆ ಸರಿಯಾಗಿ ಹಾಕಿಬಿಟ್ರೆ, ಅಳಿಸಿಬಿಟ್ರೆ ಮ್ಯಾಪ್ನಿಂದ ಅನ್ನೋ ಭಯ ಪಾಕಿಸ್ತಾನಕ್ಕೆ ಇರುತ್ತೆ. ಏನ್ ಮಾಡ್ಬೇಕು ಅವಾಗ? ಸಾಂಪ್ರದಾಯಿಕ ಸ್ಫೋಟಕಗಳಲ್ಲೇ ದಾಳಿ ಮಾಡಬೇಕು. ಅದರಲ್ಲಿ ಭಾರತವನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಹೊಡೆದು ಬಗ್ಸಿ ಮಲಗಿಸ್ಬಿಡುತ್ತೆ ಭಾರತ ಅನ್ನೋದು ಪಾಕಿಸ್ತಾನಕ್ಕೆ ಈಗ ಮತ್ತೊಮ್ಮೆ ಸಾಬೀತಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ. ಸೊ ಭಾರತದ ನೋ ಫಸ್ಟ್ ಯೂಸ್ ಪಾಲಿಸಿ ಇದೆಯಲ್ಲ, ಅದೇ ಪಾಕಿಸ್ತಾನಕ್ಕೆ ದೊಡ್ಡ ಚಾಲೆಂಜ್. ಬರೀ ಅಣ್ವಸ್ತ್ರ ಯುದ್ಧ ಅಂದ್ರೆ ಇಬ್ರಿಗೂ ಕೂಡ ಭಯ ಇರ್ತಿತ್ತು, ಯಾರು ತೆಗಿತಿರ್ಲಿಲ್ಲ. ಯಾಕಂದ್ರೆ ಭಯಂಕರ ನಾಶದಲ್ವಾ ಅದು, ಸಮೂಹ ನಾಶದ ಅಸ್ತ್ರ ಅದು. ಸೊ ಪಾಕಿಸ್ತಾನ ಉಗ್ರರನ್ನು ಇಟ್ಕೊಂಡು ಏನ್ ಬೇಕಾದ್ರೆ ಆಟ ಆಡ್ತಿತ್ತು, ಅಣ್ವಸ್ತ್ರ ಇದೆ ಅಂತ ಇಬ್ರು ಯುದ್ಧನೇ ಮಾಡ್ತಿರ್ಲಿಲ್ಲ. ಬಟ್ ಭಾರತ ಈ ನೋ ಫಸ್ಟ್ ಯೂಸ್ ಪಾಲಿಸಿ ಹಿಡ್ಕೊಂಡೆ ಪಾಕಿಸ್ತಾನಕ್ಕೆ ಪದೇ ಥಾಟ್ ಅಂತ ಕೊಡ್ತಾ ಇದೆ. ಏನೋ ಎರಡನೇದಾಗಿ ಭಾರತದ ಮಿಸೈಲ್ಗಳು ಕಂಪ್ಲೀಟ್ ಆಗಿ ಸ್ವದೇಶಿ. ಇವುಗಳ ಬಗ್ಗೆ ಮಾಹಿತಿ ಸಿಗೋದು ತುಂಬಾ ಕಮ್ಮಿ ಬೇರೆಯವರಿಗೆ. ಇಲ್ಲಿನ ಟೆಕ್ನಾಲಜಿ ಶತ್ರು ಪಾಲಾಗೋಕೆ ನಮ್ಮ ಇಂಟೆಲಿಜೆನ್ಸ್ ಮತ್ತು ಸೆಕ್ಯೂರಿಟಿ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಮಿಸೈಲ್ಗಳ ಮಾಹಿತಿ ಕಬ್ಬಿಣದ ಕಡಲೆ ಆಗಿದೆ ಅವರಿಗೆ. ಜೊತೆಗೆ ಭಾರತದ ಮಿಸೈಲ್ಗಳ ರೇಂಜ್ ಕೂಡ ತುಂಬಾ ಹೆಚ್ಚಿದೆ. ಅಣ್ವಸ್ತ್ರ ಹೊತ್ತೊಯ್ಯೋ ಮಿಸೈಲ್ ಇರ್ಬೋದು ಅಥವಾ ಸಾಂಪ್ರದಾಯಿಕ ದಾಳಿಯ ಮಿಸೈಲ್ ಇರ್ಬೋದು,
ಎಲ್ಲವೂ ಪಾಕಿಸ್ತಾನದ ಯಾವುದೇ ಮೂಲೆಯನ್ನ ಹೋಗಿ ಹೊಡಿತವೆ. ಎಲ್ಲಕ್ಕೂ ಮಿಗಿಲಾಗಿ ಭಾರತದ ಮಿಸೈಲ್ಗಳು ಹೈ ಅಕ್ಯುರೆಸಿಯನ್ನ ಹೊಂದಿವೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನೋಡಿ, ವಿಶಾಲ ಏರ್ಬೇಸ್ ನಲ್ಲಿ ಹಲವಾರು ಕಟ್ಟಡದಲ್ಲಿ ಒಂದು ಟವರ್ ಮೇಲಿರೋ ಒಂದು ರೆಡಾರ್ ಟವರ್ಗೆ ಮಾತ್ರ ಹೊಡಿಬೇಕಂದ್ರೆ ಅಲ್ಲಿಗೆ ಹೋಗಿ ಹೊಡಿತಿದೆ. 2-3 ಏರ್ಕ್ರಾಫ್ಟ್ ಹ್ಯಾಂಗರ್ ಇದೆ, ಅದರಲ್ಲಿ ಪರ್ಟಿಕ್ಯುಲರ್ ಇದಕ್ಕೆ ಹೊಡಿಬೇಕಂದ್ರೆ ಅದಕ್ಕೆ ಹೋಗಿ ಒಳಗೆ ಹೋಗಿ ಹೊಡಿತಿದೆ. ವಿಶಾಲವಾದ ರನ್ವೇನಲ್ಲಿ ಪರ್ಟಿಕ್ಯುಲರ್ ಆಯಕಟ್ಟಿನ ಜಾಗ, ಅಲ್ಲಿ ಗುಂಡಿ ಬಿದ್ರೆ ಟೇಕ್ ಆಫ್ ಆಗಕ್ಕಾಗಲ್ಲ. ಆ ಕಡೆಯಿಂದ ಬಂದರೂ ಆಗಲ್ಲ, ಈ ಕಡೆಯಿಂದ ಬಂದ್ರೂ ಆಗಲ್ಲ ಟೇಕ್ ಆಫ್. ಆ ಜಾಗ ತುಂಬಾ ಮುಖ್ಯ, ಕ್ರಿಟಿಕಲ್. ಆ ಕ್ರಿಟಿಕಲ್ ಪ್ಲೇಸ್ ನಲ್ಲಿ ರನ್ವೇನಲ್ಲಿ ಗುಂಡಿ ಬೀಳಬೇಕು, ಅಲ್ಲೇ ಗುಂಡಿ. ಈ ರೀತಿ ಭಾರತ ಹೊಡೆದು ತೋರಿಸಿದೆ. 10 ಹಾಕಿದ್ದಾರೆ, ಎಲ್ಲೆಲ್ಲೋ ಹೋಗ್ಬಿತ್ತು, ಯಾವುದೋ ಒಂದು ಬಿತ್ತು ಅಲ್ಲ. ಹಾಕಿರೋ ಎಲ್ಲಾ ಮಿಸೈಲ್ಗಳು ಹೋಗಿ ಸರಿಯಾಗಿ ಗುರಿ ಬೇಯಿಸಿದಾವೆ. ಇದು ಪಾಕಿಸ್ತಾನವನ್ನ ದಿಗಿಲು ಬೀಳಿಸಿದೆ. ಅವ್ರು ಹಾರಿಸಿದ್ದೆಲ್ಲ ಭಾರತ ತಡೆದಿದೆ, ಭಾರತ ಹಾರಿಸಿದ್ದೆಲ್ಲವೂ ಹೋಗಿ ಗುರಿ ಹೊಡೆದಿದೆ. ಈ ವಿಚಾರ ಏನೋ ಹೈಪರ್ಸಾನಿಕ್ ಟೆಕ್ನಾಲಜಿ ಕೂಡ ಇದೆ. ಜೊತೆಗೆ ಒಂದೇ ಕ್ಷಿಪಣಿ ಹಾರಿಸಿ ತಲೆ ಮೇಲೆ ಬಂದ ಮೇಲೆ ಮತ್ತೆ ಡಿವೈಡ್ ಆಗಿ 10 ಜಾಗಕ್ಕೆ ಹೋಗಿ ಹೊಡೆಯಬಲ್ಲ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ಸ್ ಮರು ಮಿಸೈಲ್ ಟೆಕ್ನಾಲಜಿ ಇದೆ. ಇದು ಪಾಕ್ ಪಾಲಕ್ಕೆ ಎಷ್ಟು ಅಪಾಯಕಾರಿ ಅಂದ್ರೆ, ಪಾಕಿಸ್ತಾನ ಈ ಮಿಸೈಲ್ ಬಂದು ಎಷ್ಟು ಮಲ್ಟಿಪ್ಲೈ ಆಗುತ್ತೆ, ಎಲ್ಲೆಲ್ಲಿ ಹೋಗಿ ದಾಳಿ ಮಾಡುತ್ತೆ ಅನ್ನೋದನ್ನ ಯೋಚನೆ ಕೂಡ ಮಾಡಕ್ಕಾಗಲ್ಲ, ಅಷ್ಟ್ರಲ್ಲಿ ಧ್ವಂಸ ಆಗಿ ಹೋಗಿರುತ್ತೆ. ಜಸ್ಟ್ ಬ್ರಹ್ಮೋಸ್ ವೇಗಕ್ಕೆ ಪಾಕಿಸ್ತಾನ ಹೆದರು ಹೋಗಿತ್ತು. ಪಾಕ್ ನೆಲಗಳು ಭಾರತದ ಗಡಿಗೆ ಹತ್ತಿರದಲ್ಲಿರೋದ್ರಿಂದ ನಮ್ಮ ಕ್ಷಿಪಣಿಗಳಿಗೆ ಅವು ಈಸಿ ಟಾರ್ಗೆಟ್. ನೆಕ್ಸ್ಟ್, ಈಗಿನ ಕದನದಲ್ಲಿ ಅಫೆನ್ಸ್ ನಷ್ಟೇ ಸ್ಥಾನ ಡಿಫೆನ್ಸ್ ಕೂಡ ಇದೆ. ತಡ್ಕೊಳ್ಳೋ ಸಾಮರ್ಥ್ಯ ಕೂಡ ಇರಬೇಕು. ಇದರೊಳಗೆ ಹೊಡೆಯೋದು ಮಾತ್ರ ಅಲ್ಲ, ಅವ್ರು ಮಾಡಿದಾಗ ತಡೆಯೋ ಸಾಮರ್ಥ್ಯ ಕೂಡ ಇರಬೇಕು. ಯಾರು ದಾಳಿಯನ್ನು ಸಮರ್ಥವಾಗಿ ಎದುರಿಸ್ತಾರೋ ಅವರು ಯುದ್ಧದಲ್ಲಿ ವಿಜಯಿಗಳಾಗ್ತಾರೆ. ಈ ವಿಚಾರದಲ್ಲಿ ಭಾರತ ಚೈನಾ ಈಕ್ವಲ್ ಇರ್ಬೋದು, ಪ್ರಬಲರ್ ಇರ್ಬೋದು ಇಬ್ರು ಕೂಡ. ಆದ್ರೆ ಪಾಕಿಸ್ತಾನ ಭಾರತಕ್ಕಿಂತ ಹಲವು ಪಟ್ಟು ವೀಕ್ ಇದೆ. ಪಾಕ್ನ ಏರ್ ಡಿಫೆನ್ಸ್ಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಗಿವೆ. ಚೀನಾ ಈಕ್ವಲ್ ಇದೆ ಅಂತ ಪೇಪರಲ್ಲಿ ಕಾಣುತ್ತೆ, ಆದ್ರೆ ರಿಯಾಲಿಟಿಯಲ್ಲಿ ಚೀನಾ ಕೊಟ್ಟ ಏರ್ ಡಿಫೆನ್ಸ್ ಎಲ್ಲವನ್ನ ಭಾರತ ಹೊಡೆದು ಹಾಕಿದೆ ಪಾಕಿಸ್ತಾನದಲ್ಲಿ. ಆದ್ರೂ ಕೂಡ ನಾವು ಯಾಕೆ ಈಕ್ವಲ್ ಇದ್ದಾರೆ ಏರ್ ಡಿಫೆನ್ಸ್ ಅಲ್ಲಿ ಅಂತ ಹೇಳ್ತೀವಿ ಅಂದ್ರೆ, ಅವ್ರ ಹತ್ರ ರಷ್ಯಾ ನಿರ್ಮಿತ S-400ಗಳು ಕೂಡ ಇದಾವೆ, ನಮ್ಮ ಹತ್ರ ಇರೋದು ಅವ್ರ ಹತ್ರ ಕೂಡ ಇದೆ. ಹಾಗಾಗಿ ಆದ್ರೆ ಪಾಕಿಸ್ತಾನ ಹತ್ರ ಇಲ್ಲ. S-300ನ ಚೈನಾ ಮೇಡ್ ವರ್ಷನ್ ಅಷ್ಟೇ ಇರೋದು. ಸರಿಗಟ್ಟೋದು ಸಾಧ್ಯನಾ ಸ್ನೇಹಿತರೆ? ಭಾರತದ ಈ ಮಿಸೈಲ್ ಶಕ್ತಿಗೆ ಹೆದರ್ಕೊಂಡೆ ಪಾಕಿಸ್ತಾನ ನಾವು ಒಂದು ಮಿಸೈಲ್ ಸೇನೆ ಕಟ್ತೀವಿ, ಚೀನಾ ಮಾದರಿ ರಾಕೆಟ್ ಫೋರ್ಸ್ ಮಾಡ್ತೀವಿ ಅಂತ ಇಂಡಿಪೆಂಡೆನ್ಸ್ ಡೇ ದಿನ ಘೋಷಣೆ ಮಾಡಿಕೊಂಡ್ರು. ಆದರೆ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಭಾರತದ ಸಮಕ್ಕೆ ಪಾಕಿಸ್ತಾನ ಮಿಸೈಲ್ ಟೆಕ್ನಾಲಜಿ ಡೆವಲಪ್ ಮಾಡೋಕ್ಕಾಗಲ್ಲ. ಇವತ್ತಿಗೂ ಪಾಕ್ ಬಳಿ ಬಲಿಷ್ಠ ಮಿಸೈಲ್ಸ್ ಇಲ್ಲ. ನಾರ್ತ್ ಕೊರಿಯಾ, ಚೀನಾ ಹತ್ರ ಭಿಕ್ಷೆ ಬಿಡ್ತಾ ನಿಂತ್ಕೊಂಡಿದ್ದಾರೆ. ಈ ಶಾಹೀನ್, ಬಾಬರ್, ಗೋರಿ ಅಂತೆಲ್ಲ ಮಿಸೈಲ್ಗಳನ್ನ ಮಾಡಿ ಇಟ್ಕೊಂಡಿದ್ದಾರೆ. ಆದ್ರೆ ಅವು ಯಾವುದಕ್ಕೂ ಗಡಿ ದಾಟಿ ಹೊರಗೆ ಹಾರೋ ತಾಕತ್ತಿಲ್ಲ, ನಮ್ಮ ಏರ್ ಡಿಫೆನ್ಸ್ ಅನ್ನ ಬೇಯಿಸೋ ತಾಕತ್ತಿಲ್ಲ. ಅವು ಮೇಲೆದ್ದ ಗಳಿಗೆಯಲ್ಲೇ ನಮ್ಮ ಏರ್ ಡಿಫೆನ್ಸ್ಗಳು ಹೊಡೆದು ಬಿಸಾಕ್ತವೆ, ಅವುಗಳನ್ನ ಸ್ಟ್ರಾನ್ ಹರಿದು ಬಿಸಾಕದಂಗೆ. ಮೇಲಾಗಿ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ನಲ್ಲೂ ಭಾರತ ಪಾಕಿಸ್ತಾನವನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಭಾರತ ಅಗ್ರೆಸಿವ್ ಆಗಿದೆ, ಇನ್ನು ಮುನ್ನಡೆಯಲ್ಲಿದೆ. ಪಾಕಿಸ್ತಾನದ ಮಿಸೈಲ್ ಟೆಕ್ನಾಲಜಿಗಳ ಸಂಪೂರ್ಣ ಚಿತ್ರಣ ಭಾರತದ ಅಂಗೈನಲ್ಲಿದೆ. ಹೀಗಾಗಿನೇ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಎಷ್ಟೇ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದ್ರು ಭಾರತ ಎಲ್ಲವನ್ನ ಸೊಳ್ಳೆ ಹೊಡೆದಂಗೆ ಹೊಡೆದು ಬಿಸಾಕಿತ್ತು. ಭಾರತ ಚೈನಾ ಮೇಡ್ ಹೈಪರ್ಸಾನಿಕ್ ಇದೆ PL-15 ಅಂತ ಹಾರಿಸಿದ್ರು. ಅದು ಬಂದು ಭಾರತದಲ್ಲಿ ಹೊಲದಲ್ಲಿ ಬಂದು ವಿಶ್ರಾಂತಿ ಮಾಡ್ತಾ ಮಲಗಿತ್ತು. ಸಿಡಿಲೇ ಇಲ್ಲ, ಅದು ಹೋಗ್ಲೆತ್ಲಾಗೆ ಬಂದ್ ಮಲ್ಕೊಂಡಿತ್ತು, ಅಡ್ಡಡ್ಡ ಬಂದ್ ಮಲ್ಕೊಂಡಿತ್ತು. ಆದ್ರೆ ಯುದ್ಧ ವಿಮಾನಗಳ ಮೂಲಕ ಹಾರಿಸೋ ಏರ್ ಟು ಏರ್ ಮಿಸೈಲ್ಗಳ ವಿಚಾರದಲ್ಲಿ ಅವ್ರು ಚೂರಿದ್ದಾರೆ. ಅಮೆರಿಕ ಕೊಟ್ಟಿರೋ ಮಿಸೈಲ್ಸ್ ಇದಾವೆ ಅವ್ರ ಹತ್ರ, ಚೈನಾ ಕೊಟ್ಟಿರೋ ಮಿಸೈಲ್ಸ್ ಎಲ್ಲ ಇದಾವೆ. ಏರ್ ಟು ಏರ್ ಕಾಂಬ್ಯಾಟ್ನಲ್ಲಿ ಯುದ್ಧ ವಿಮಾನಗಳು, ನಮ್ಮ ಯುದ್ಧ ವಿಮಾನಗಳು ಆಕಾಶದಲ್ಲಿ ಫೈಟ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಜೋರಾಗಿ ಫೈಟ್ ಮಾಡೋಕ್ಕೆ ಏರ್ ಟು ಏರ್ ಮಿಸೈಲ್ಸ್ ಇದಾವೆ. ಆದರೆ ನಮ್ಮ ಹತ್ರ ಇರೋ ಏರ್ ಡಿಫೆನ್ಸ್ ಯಾವ ಲೆವೆಲ್ಗಿದೆ ಅಂದರೆ, ಅವ್ರ ವಿಮಾನ ಟೇಕ್ ಆಫ್ ಆಗಬೇಕಾದ್ರೆ ನಾವು ಹೊಡೆದು ಕೆಳಗೆ ಬೀಳಿಸುವುದು ಅವುಗಳನ್ನ, ಆ ಶಕ್ತಿ ಇದೆ. ಜೊತೆಗೆ ನಮ್ಮ ಏರ್ ಟು ಏರ್ ಮಿಸೈಲ್ಗಳ ಸಾಮರ್ಥ್ಯ ಕೂಡ ವ್ಯಾಪಕವಾಗಿ ಗಣನೀಯವಾಗಿ ಇಂಪ್ರೂವ್ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಪಾಕಿಸ್ತಾನ MTCR ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಅದರ ಮೆಂಬರ್ ಅಲ್ಲ. ಹೀಗಾಗಿ ಚೀನಾ, ಟರ್ಕಿ ಯಾರು ಕೂಡ ಅವರಿಗೆ ಮಿಸೈಲ್ ಟೆಕ್ನಾಲಜಿ ಧಾರೆ ಏರಿಯಾಕ್ಕೆ ಅಂತಾರಾಷ್ಟ್ರೀಯ ಕಾನೂನು ಅವಕಾಶ ಕೊಡ್ತಾ ಇಲ್ಲ. ಅವರೇ ಡೆವಲಪ್ ಮಾಡೋಣ ಅಂದ್ರೆ ಫಂಡಮೆಂಟಲಿ ಅವರಿಗೆ ಸೈನ್ಸ್ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲ, ನಂಬಿಕೆನೂ ಇಲ್ಲ. ಅವ್ರು ಸೈನ್ಸ್ ಅಲ್ಲಿ ಏನು ದೊಡ್ಡ ಇದುವರೆಗೆ ಏನು ಕಳೆದು ಹಾಕಲೂ ಇಲ್ಲ ಜೀವನದಲ್ಲಿ. ಪಾಕಿಸ್ತಾನ ಹುಟ್ಟದಲ್ಲಿಂದ ಅವ್ರಿಗೆ ನೆಟ್ಟಿಗೊಂದು ಸ್ಪೇಸ್ಗೆ ಉಪಗ್ರಹ ಹಾರಿಸ್ಕೊಳಕ್ ಬರೋದಿಲ್ಲ. ಸುಪಾರ್ಕು ಅಂತ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಮಿಲಿಟರಿ ಅವ್ರನ್ನ ತಂದು ಕೂರಿಸ್ಕೊಂಡಿದ್ದಾರೆ ಅದನ್ನ ನಡೆಸಕ್ಕೆ. ಎಲ್ಲದರಲ್ಲೂ ಮಿಲಿಟರಿ ಇರಬೇಕು ಇವರಿಗೆ. ನೆಕ್ಸ್ಟ್ ಇವ್ರು ಮದುವೆ ನಾಮಕರಣ ಮಾಡೋಕ್ಕೂ ಕೂಡ ಮಿಲಿಟರಿ ಅವ್ರನ್ನ ಕರೆಸ್ಕೊಂಡ್ರೆ ಆಶ್ಚರ್ಯ ಇಲ್ಲ. ಇವರು ಆ ಥರ ಎಲ್ಲದಕ್ಕೂ ಮಿಲಿಟರಿ ಬೇಕು ಇವರಿಗೆ. ಸ್ಪೇಸ್ ಏಜೆನ್ಸಿಲಿ ಮಿಲಿಟರಿಗೆ ಏನು ಕೆಲಸ, ಅದಕ್ಕೆ ಉದ್ಧಾರ ಆಗಿಲ್ಲ. ಚೀನಾ ರಾಕೆಟಲ್ಲಿ ಕೂರಿಸಿ ಕಳಿಸ್ತಾರೆ ಸ್ಯಾಟಲೈಟ್ಗಳನ್ನೆಲ್ಲ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಪಾಡ್ಕಾಸ್ಟ್ನಲ್ಲಿ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವ್ರ ಜೊತೆಗೆ ಡೀಟೇಲ್ ಆಗಿ ಮಾತಾಡಿದ್ದೀವಿ. ಭಾರತದ ಮಿಸೈಲ್ ಪವರ್ನ ಇವರೇ ಹೇಳಿದ್ದಾರೆ. ಭಾರತದ ಮಿಸೈಲ್ ಪವರ್ ಡೆವಲಪ್ಮೆಂಟ್ ಅಲ್ಲಿ ನಿರ್ಣಾಯಕ ವ್ಯಕ್ತಿ ಇವರು. ಅಬ್ದುಲ್ ಕಲಾಂ ಅವರ ಟೀಮ್ನಲ್ಲಿ ದಶಕಗಳ ಕಾಲ ಕೆಲಸ ಮಾಡಿದವರು. ಈ ಟೀಮೇ, ಅಬ್ದುಲ್ ಕಲಾಂ ನೇತೃತ್ವದ ಈ ಟೀಮೇ ಭಾರತಕ್ಕೆ ಮಿಸೈಲ್ ಪವರ್ ಅನ್ನು ಕೊಟ್ಟಿರೋದು. ಮಿಸ್ ಮಾಡದೆ ಕ್ಲಿಕ್ ಮಾಡೋ ಮೂಲಕ ನೀವು ಈ ಪಾಡ್ಕಾಸ್ಟ್ ಅನ್ನು ಕೂಡ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.